ಯಾವ ವಿಧಾನವಾಗಿ ನಮ್ಮ ಒಂದು ಪದ್ಧತಿ ಇರಬೇಕು, ಯಾವ ವಿಧಾನವಾಗಿ ಏನೆಲ್ಲ ಒಂದು ಇದನ್ನು ನಾವು ಫಾಲೋ ಮಾಡಬೇಕು ಅನ್ನೋದನ್ನ ತಿಳ್ಕೊಳ್ತಿದ್ವಿ. ಇನ್ನು ಕ್ರೇವ್ ಫುಡ್ಸ್ನ ಯಾವ ವಿಧಾನವಾಗಿ ಯಾವ ಸಮಯದಿಂದ ಎಷ್ಟು ತಗೋಬೇಕು ಅಂತ ಕೇಳಿ ತಿಳಿಯೋ ಸಮಯ. ಫಸ್ಟ್ 2-3 ಮಂತ್ಸ್ ಈಗಲೇ ಕ್ರೇವಿಂಗ್ ಫುಡ್ ಸ್ಟಾರ್ಟ್ ಆಗತ್ತಾ, ಇದರಿಂದ ಈ ಎಲ್ಲ ಏರುಪೇರುಗಳು ಶುಗರು ಇದರಲ್ಲಿ ಆಗತ್ತಾ ಅಂತ ತಿಳ್ಕೊಳ್ಳುವಂಥ ಕ್ಯೂರಿಯಾಸಿಟಿ ಇತ್ತು ಡಾಕ್ಟರ್. ಇವಾಗ ಇದನ್ನ ಪೈಕ ಅಥವಾ ನಮ್ಗೇನ್ ಇಚ್ಛೆಗಳಿದೆಯೋ ಇದನ್ನ ಒಂಚೂರು ಸಮಯದಾದ್ಮೇಲೆ ಇದು ಕಾಣಿಸ್ಕೊಳಕ್ ಶುರು ಆಗತ್ತೆ. ನಾರ್ಮಲಿ 12th ವೀಕ್ ಆದ ನಂತರ ಇದು ಒಂದ್ ಸ್ವಲ್ಪ ಮಟ್ಟಿಗೆ ಕಾಣಿಸ್ಕೊಳ್ಳುತ್ತೆ. ಆದ್ರೆ ಹಲವಾರು ಬಾರಿ ನಮ್ಮ ಒಂದು ದೇಹದಲ್ಲಿ ಇರ್ತಕ್ಕಂಥ ಒಂದು ಚೇಂಜಸ್ ಆಗ್ತಾ ಇರೋ ಒಂದು ದೃಷ್ಟಿಯಲ್ಲಿ ನಮಗೆ ಕೆಲವು ಚೇಂಜಸ್ಗಳು ಕಾಣಿಸ್ಕೊಳ್ಳುತ್ತೆ. ಕೆಲವ್ರಿಗೆ ಮೂಡ್ ಸ್ವಿಂಗ್ಸ್ಗಳಾಗಿರ್ಬೋದು, ತುಂಬ ಸಡನ್ನಾಗಿ ಬೆವ್ರಿಗೆ ಶುರು ಆಗಿರ್ಬೋದು ಅವ್ರಿಗೆ, ಅಥವಾ ಒಂದು ರೀತಿಲಿ ಸುಸ್ತಾಗೋದು, ಅಥವಾ ಕೆಲವ್ರಿಗೆ ಡಿಸಿನೆಸ್ ಕೇಳಿರ್ತೀರಿ, ಸ್ವಲ್ಪ BP ಇಶ್ಯೂಸ್ಗಳು ಕಾಣಿಸ್ಕೊಳ್ಳೋದು. ಸೊ ಇವೆಲ್ಲ ಈ ಸಮಯದಲ್ಲಿ ಕಾಣಿಸ್ಕೊಳ್ಳುತ್ತೆ ಬಿಕಾಸ್ ಆಫ್ ದ ಚೇಂಜಸ್ ದಟ್ ಇಸ್ ಹ್ಯಾಪನಿಂಗ್. ಅದಕ್ಕೆ ಅನುಕೂಲವಾಗಿರೋ ಅಂತ ಇವಾಗ ಕೆಲವ್ರಿಗೆ ತುಂಬ ಹುಳಿಯಾಗಿರೋ ಒಂದು ಸೇವನೆ ತಗೊಳ್ಬೇಕು ಅಂತ ಅನ್ಸುತ್ತೆ, ಕೆಲವ್ರಿಗೆ ತುಂಬ ಸ್ವೀಟ್ ಆಗಿರೋದು ಏನಾದರೂ ತಿನ್ಬೇಕು ಅಂತ ಅನ್ಸುತ್ತೆ, ಕೆಲವ್ರಿಗೆ ಖಾರವಾಗಿರೋದು ಮತ್ತೆ ಇದೇ ಥರದ್ದಿರಬೇಕು ಅನ್ನೋದು ಒಂದು ಆಸೆಗಳು ಉಂಟಾಗುತ್ತೆ. ಬಟ್ ಇದ್ರದ್ದು ಒಂದು ಇಂಪಾರ್ಟೆಂಟ್ ಏನು ಅಂದರೆ, ಕೆಲವು ಆಹಾರ ಪದಾರ್ಥಗಳನ್ನ ನಾವು ಜಾಸ್ತಿ ತಗೊಳ್ಬಾರ್ದು. ಫಾರ್ ಎಕ್ಸಾಂಪಲ್, ಎಲ್ಲರೂ ಹುಣಸೆ ಹಣ್ಣನ್ನ ತುಂಬ ತಗೊಳಕ್ ಇಷ್ಟಪಡ್ತಾರೆ, ಆದರೆ ಇದು ತುಂಬ ಸೇವನೆ ಮಾಡಿದ್ರು ದೇಹಕ್ಕೆ ಅಷ್ಟು ಒಳ್ಳೇದಲ್ಲ, ಎಸ್ಪೆಷಲಿ ಪ್ರೆಗ್ನೆನ್ಸಿಲಿ. ಅವಾಗ ಅದಕ್ಕೆ ಆಲ್ಟರ್ನೇಟ್ ಆಗಿರೋದು ಹುಳಿಯಾಗೇ ಇರ್ತಕ್ಕಂಥದ್ದು ಅಥವಾ ಅದೇ ಥರ ಟೇಸ್ಟ್ ಇರೋದು ಆದರೆ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳೋದು. ಇವಾಗ ನೆಲ್ಲಿಕಾಯಿ ಆಗಿರ್ಬೋದು, ಅದ್ರ ಸೇವನೆ ಮಾಡ್ಬೋದು ಇನ್ಸ್ಟೆಡ್. ಸೊ ಈ ರೀತಿಯಾಗಿ ಒಂದು ಸ್ವೀಟನ್ನ ಸೇವನೆ ಮಾಡೋದು. ಇದನ್ನ ಯಾಕೆ ಹೇಳ್ತೀವಿ ಅಂದರೆ, ಕೆಲವ್ರಿಗೆ ತುಂಬ ಸ್ವೀಟ್ ಕ್ರೇವಿಂಗ್ಸ್ ಇರುತ್ತೆ ಈ ಒಂದು ಟೈಮಲ್ಲಿ, ಬಟ್ ಅಷ್ಟು ಸ್ವೀಟ್ ಸೇವನೆ ಕೂಡ ದೇಹಕ್ಕೆ ಒಳ್ಳೇದಲ್ಲ. ಸೊ ಎಸ್ಪೆಷಲಿ ಇನ್ ಪ್ರೆಗ್ನೆನ್ಸಿ ಬೇರೆ ಥರ ತೊಂದರೆಗಳು ಕಾಣಿಸ್ಕೊಳ್ಬೋದು. ಆ ಒಂದು ಕಾರಣಕ್ಕೆ ಆ ಥರ ಇದ್ದಾಗ ಚೂಸಿಂಗ್ ಅ ಹೆಲ್ತಿಯರ್ ಆಲ್ಟರ್ನೇಟಿವ್ ಈಸ್ ಮಚ್ ಬೆಟರ್. ದೇಹಕ್ಕೂ ಒಳ್ಳೆಯದು, ಹಾಗೆ ಬೆಳೀತಾ ಇರೋ ಒಂದು ಗುಣಕ್ಕೂ ಅದು ತುಂಬ ಒಳ್ಳೆಯದು. ಬಿಕಾಸ್ ನಾನು ಅವಾಗ ಹೇಳಿದೆ ನಿಮಗೆ, ತಾಯಿಯ ಒಂದು ಆಹಾರ ಏನಾಗುತ್ತೆ ಅದೇ ಬೇಸ್ ಆಗುತ್ತೆ ಒಂದು ಎಲ್ಲಾ ತರದ ಬೆಳವಣಿಗೆಗೆ. ಬರೇ ಆಹಾರ ಮಾತ್ರ ಅಲ್ಲ, ತಾಯಿಯ ಚಟುವಟಿಕೆಗಳು, ಹಾಗೆ ಅವರು ಏನೇನ್ ಕೆಲಸ ಮಾಡ್ತಾರೋ, ಏನೇನ್ ಕೇಳ್ತಾರೋ, ಯಾವ ರೀತಿಯ ಒಂದು ನೀವು ನೋಡಿರ್ಬೋದು. ಇವಾಗ 3rd ಮಂತ್ ನಂತರ ಕ್ವಿಕ್ಕರಿಂಗ್ ಅನ್ನೋದು ಒಂದು ಹೇಳ್ತೀವಿ, ವೆದರ್ ಇಸ್ ಒಂಥರ 3rd ಮಂತ್ ಆದ್ಮೇಲೆ ಬಟರ್ಫ್ಲೈ ಫ್ಲಟರ್ಸ್ಗಳು ಕಾಣಿಸ್ಕೊಳ್ಳೋದು, ಆ ಥರ ಒಂದು ಫೀಲಿಂಗ್ ಕಾಣಿಸ್ಕೊಳ್ಳೋದು. ದಿಸ್ ಇಸ್ ದ ಮೂಮೆಂಟ್ ಆಫ್ ದ ಫೀಟಸ್ ವೆನ್ ಯಾವ್ದಾದ್ರು ಒಂದು ಎಕ್ಸ್ಟರ್ನಲ್ ಸೋರ್ಸ್ ಇಂದ ಬರ್ತಕ್ಕಂಥದ್ದು. ಇವಾಗ ನಿಮಗೆ ಸಡನ್ ಆಗಿ ಜೋಳ್ ತರಿಸೋ ಒಂದು ಆಕ್ಟಿವಿಟಿ ಆಗಿರ್ಬೋದು, ಏನಾದ್ರು ಸೌಂಡ್ ಬರೋದಾಗಿರ್ಬೋದು, ಅದನ್ನ ಕೇಳಿದ ತಕ್ಷಣ ದರ್ ವಿಲ್ ಬಿ ಅ ಫ್ಲಟರ್. ಸೊ ದಿಸ್ ಇಸ್ ದಿ ರೆಸ್ಪಾನ್ಸ್ ಆಫ್ ದ ಫೀಟಸ್ ಟು ದ ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟ್. ಸೊ ದಿಸ್ ಬಿಕಮ್ಸ್ ಆಲ್ಸೋ ಅನ್ ಇಂಡಿಕೇಶನ್ ಟು ಟೆಲ್ ಅಸ್ ಅದು ಯಾವ ರೀತಿಯಲ್ಲಿ ರೆಸ್ಪಾಂಡ್ ಮಾಡ್ತಾ ಇದೆ. ಸೊ ಇವು ಕೂಡ ಇಟ್ ಬಿಕಮ್ಸ್ ಇಂಪಾರ್ಟೆಂಟ್. ಆ ಒಂದು ಕಾರಣದಿಂದಲೇ ಮೊದಲಿಂದಾನೇ ನಮ್ಮ ತಗೊಳ್ಳುವಂಥ ಒಂದು ಆಹಾರ ಆಗಲಿ ವಿಹಾರ ಆಗಲಿ ಅಷ್ಟೊಂದು ಅದು ಬರೀ ಇವತ್ತು ಗರ್ಭ ಸಂಸ್ಕಾರದ್ದು ಬರ್ತಕ್ಕಂಥದ್ದು ಇದು ಪ್ರೋಗ್ರಾಮು, ಇವೆಲ್ಲ ಕೂಡ ಯಾಕೆ ಅದು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದೇ ಇಲ್ಲಿ ಇರ್ತಕ್ಕಂಥದ್ದು. ಇದರ ಜೊತೆಗೆ ಒಂದು ಟಿಪ್ನ ಈ 2ನೇ ತಿಂಗಳ ಉದ್ದಕ್ಕೂ ಆರೈಕೆ ಉದ್ದಕ್ಕೂ ಮಾಡಬೇಕು ಅನ್ನೋದಾದ್ರೆ ಅದು ಯಾವ ಮಾಹಿತಿ ಇರುತ್ತೆ? ಮಾಹಿತಿ ಇಲ್ಲಿ ಆಹಾರನ ಅವ್ರು ಏನು ಸೇವನೆ ಮಾಡ್ತಾ ಇದ್ರು, ನಾವು ಪೊಂಗಲ್ಲಿಗೆ ನಾವು ತುಂಬ ವಿಶಿಷ್ಟವಾಗಿರೋ ಆಯುರ್ವೇದದಲ್ಲಿ ನೀವು ನೋಡಿರ್ಬೋದು, ನಾವು ಪಥ್ಯದಲ್ಲಿ ಸಾಮಾನ್ಯವಾಗಿ ಏನಾದರೂ ಆಯುರ್ವೇದದ ಚಿಕಿತ್ಸೆಗಳನ್ನು ತಗೊಂಡಿರುವಾಗ ನಿಮ್ಮ ವೈದ್ಯರು ನಿಮಗೆ ಸಾಮಾನ್ಯವಾಗಿ ಪೊಂಗಲ್ ತರದ ಆಹಾರನ ತಗೊಳ್ಳಿ ಅಂತ ಹೇಳಿರ್ತಾರೆ. ಅಥವಾ ಆಸ್ಪತ್ರೆಗಳಲ್ಲೂ ಕಿಚಡಿ ಅದನ್ನ ಹೇಳ್ತಾರೆ, ಗಂಜಿ ಹೇಳ್ಬೋದು, ಅನ್ನದ ಗಂಜಿ ಹೇಳ್ಬೋದು. ಆಯುರ್ವೇದದಲ್ಲೂ ಕೂಡ ಈ ಒಂದು 2ನೇ ಮತ್ತೆ 3ನೇ ತಿಂಗಳಲ್ಲಿ ಆ ಒಂದು ಜಂಕ್ಷನ್ ಅಲ್ಲಿ ನಾವು ಅಡ್ವೈಸ್ ಮಾಡ್ತಕ್ಕಂಥ ಆಹಾರನೇ ಈ ಕಿಚಡಿ ಅಥವಾ ಕೃಷರ ಅಂತ ಹೇಳ್ತೀವಿ. ಇದರಲ್ಲಿ ಅಕ್ಕಿ, ಸ್ವಲ್ಪ ಮಟ್ಟಿಗೆ ಬೇಳೆ, ನೀರಿನ ಅಂಶ ಜಾಸ್ತಿ, ಅದಕ್ಕೆ ಬೇಕಾಗಿರುವ ಒಂದು ಸ್ವಲ್ಪ ಉಪ್ಪಾಗಿರ್ಬೋದು, ಮತ್ತೆ ಒಗ್ಗರಣೆಗೆ ಒಂದು ಸ್ವಲ್ಪ ಬೇಕಾಗಿರೋದು. ಸೊ ಈ ತರ ಇರ್ತಕ್ಕಂಥ ತುಂಬಾ ನೀರಾಗಿರ್ತಕ್ಕಂಥ ಆಹಾರ, ಬಟ್ ಪೋಷಣೆನೂ ಕೊಡುತ್ತೆ, ಜೀರ್ಣಿಸ್ಕೊಳ್ಳೋಕ್ಕೆ ಲೈಟ್ ಆಗಿರುತ್ತೆ, ಡೈಜೆಷನ್ಗೆ ಬ್ಲೋಟಿಂಗ್ ಅನ್ನ ಕಮ್ಮಿ ಮಾಡುತ್ತೆ, ಹಾಗೆ ಒಂದು ಆ ಅಪಿಟೈಟ್ನ ಸಫೈಸ್ ಮಾಡುತ್ತೆ. ಕಾನ್ಸ್ಟಿಪೇಷನ್ ಆ ಥರ ತೊಂದರೆಗಳಿದ್ರೆ ಅದಕ್ಕೆ ಕೂಡ ನಿವಾರಣೆ ಮಾಡ್ತಕ್ಕಂಥ ಆಹಾರ ಇದು. ಸೊ ಅದೇ ರೀತಿಯಲ್ಲಿ ಬೆಳವಣಿಗೆಗೆ ತುಂಬಾನೇ ಸೂಕ್ತವಾಗಿರೋ ಒಂದು ಆಹಾರ ಅಂದ್ರೆ ಈ ಕುಶರ ಅಥವಾ ಈ ಗ್ರೂಯಲ್ಸ್ ಅಥವಾ ಗಂಜಿಗಳು. ಸೊ ಅದನ್ನ ಆಯುರ್ವೇದದಲ್ಲಿ 2ನೇ ತಿಂಗಳಲ್ಲಿ ಸೇವನೆ ಮಾಡಕ್ ಹೇಳ್ತೀವಿ. ಅದ್ರ ಜೊತೆಗೆ ನಾನು ಹೇಳಿದ ತರ ಹಾಲನ್ನ ಆಗಿರ್ಬೋದು, ಅಥವಾ ಹಾಲಿಗೆ ನೀವು ಬರೀ ಪ್ಲೇನ್ ಆಗಿರುವಂತ ಒಂದು ಹಾಲಿಗೆ ನೀವು ಸ್ವಲ್ಪ ತುಪ್ಪ ಹಾಕೊಂಡು ತಗೊಳ್ಳೋದಾಗಿರ್ಬೋದು, ಅಥವಾ
ಬರೀ ಹಾಲಿನ ಸೇವನೆ ಸ್ವಲ್ಪ ಪ್ರಮಾಣದಲ್ಲಿ ಒಂದಿನದಲ್ಲಿ 2 ಸಲ ತಗೊಳ್ಳೋದು ಕೂಡ ಅದೇ ಒಂದು ರೀತಿಯಲ್ಲಿ ಒಂದು ಗರ್ಭಕ್ಕೆ ಪೋಷಣೆಯನ್ನ ಕೊಡ್ತಕ್ಕಂಥದ್ದು. ನಿಮ್ಮ ಜೊತೆಯಲ್ಲಿ ನೀವು ತಗೊಳ್ಳೋ ಒಂದು ಸಾತ್ವಿಕವಾಗಿರೋ ಆಹಾರ, ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಏನು ತಿಂತಿರೋ ಅದನ್ನ ಫಾಲೋ ಮಾಡಿಕೊಂಡು ಜೊತೆಗೆ ಇದನ್ನ ತಗೊಳ್ಳೋದು ತುಂಬಾನೇ ಸೂಕ್ತವಾಗುತ್ತೆ. ಓಕೆ ಓಕೆ, ಇದು ಆಹಾರ ಕ್ರಮ ಆಯಿತು. ಇನ್ನು ನಾವು ವಿರಾಮವನ್ನು ತಗೊಳ್ಳುವಂಥ ಒಂದು ಸಮಯ, ಮಧ್ಯಾಹ್ನದ ಸಮಯದಲ್ಲಿ ಮಲ್ಕೊಡುವಂಥದ್ದು, ಕೆಲವರಿಗೆ ತಿಂದ ತಕ್ಷಣ ಸುಸ್ತಾಗುತ್ತೆ. ಇದು ಕೂಡ ನಮ್ಮ BP ಹೆಚ್ಚು ಕಮ್ಮಿ ಮೇಲೆ ಇಂಪೇರ್ ಮಾಡುತ್ತಾ? ಮಲಗಿ ಎದ್ದ ತಕ್ಷಣ ಆ ಸಮಯದಲ್ಲಿ ಏನು ಸ್ನ್ಯಾಕ್ ಫುಡ್ ತಗೋಬಹುದು? ಕೆಲವರಿಗೆ ಮಲಗಿ ಎದ್ದ ತಕ್ಷಣ ತುಂಬ ಹಸಿವಾಗುತ್ತೆ, ಈ ಸಮಯದಲ್ಲಿ ಏನು ತಗೋಬೇಕು? ಈ ಸರ್ಕ್ಯುಲೇಷನ್ ಅನ್ನೋದು, ಎಸ್ಪೆಷಲಿ BP ಫ್ಲಕ್ಚುಯೇಷನ್, ಸರ್ಕ್ಯುಲೇಷನ್ ಅಲ್ಲಿ ನಮ್ಮ ದೇಹದಲ್ಲಿ ಕೆಲವು ಬದಲಾವಣೆಗಳಾಗ್ತಾ ಇರುತ್ತೆ. ಸೊ ಇವಾಗ ಇಂಪ್ಲಾಂಟೇಷನ್ ನಡೆದಿದ್ದಾದ ಮೇಲೆ ಬರ್ತಕ್ಕಂಥದ್ದು ಒಂದು ಪ್ಲಾಸೆಂಟಾ ಫಾರ್ಮೇಷನ್ ಆಗಿರ್ಬೋದು. ಸೊ ತಾಯಿಯಿಂದ ಮಗುವಿಗೆ ಸಿಗುವಂಥ ಒಂದು ಸೋರ್ಸ್ ಆಫ್ ನ್ಯೂಟ್ರಿಷನ್ ಆಗೋಕ್ಕೆ ಶುರು ಆಗುತ್ತೆ. ಸೊ ತಾಯಿಯ ಒಂದು ಪೋಷಣೆ ಏನಿದೆ ಅದರದ್ದು ಒಂದು ಆಲ್ ದೋಸ್ ಎಸೆನ್ಸ್, ಅದೆಲ್ಲ ಎಸೆನ್ಸು ಮಗುವಿಗೆ ಹೋಗ್ತಾ ಇರುತ್ತೆ. ಸೊ ಅದರದ್ದು ಒಂದು ಎಕ್ಸ್ಚೇಂಜ್ ಕೂಡ ನಡೆಯುತ್ತೆ. ಸೊ ಆ ಒಂದು ಕಾರಣದಿಂದ ತಾಯಿಯ ಒಂದು ಆರೈಕೆ ತುಂಬಾನೇ ಮುಖ್ಯ. ಸೊ ಅವ್ರು ತಗೊಳ್ಳುವಂಥ ಒಂದು ಆಹಾರ ಕೂಡ ಈ ಟೈಮ್ ಫ್ರೇಮಲ್ಲಿ ನಾವು ಅದಕ್ಕೆ ನಾವು ಈ ಸಮಯದಲ್ಲಿ ಹೇಳ್ತಕ್ಕಂಥದ್ದು ಆಹಾರ ನೀವು ನೋಡಿರ್ಬೋದು. ಸ್ವಲ್ಪ ಮಟ್ಟಿಗೆ ದಾಳಿಂಬ್ರೆ ಹಣ್ಣುಗಳಲ್ಲಿ ನಾವು ತಗೊಳ್ಳಿ, ಸೇವನೆ ಮಾಡಿ ಅಂತ ಹೇಳ್ತೀವಿ. ದಾಳಿಂಬ್ರೆ ಅನ್ನೋದು ಬರೇ ಒಂದು ದೇಹಕ್ಕೆ ಬರೀ ನ್ಯೂಟ್ರಿಷನ್ ಅಷ್ಟೇ ಮಟ್ಟಿಗಲ್ಲ, ಇಟ್ಸ್ ಆಲ್ಸೋ ವಂಡರ್ಫುಲ್ ಹೃದಯ ಅಂತ ಹೇಳ್ತೀವಿ. ಅದು ಒಂದು ಹಾರ್ಟ್ ಪ್ರೊಟೆಕ್ಟಿವ್ ಆಗಿ ಕೆಲಸ ಮಾಡ್ತಕ್ಕಂಥ ಒಂದು ಔಷಧಿ. ಅದು ನಾವು ಹಲವಾರು ಔಷಧಿಯಲ್ಲಿ ಅದನ್ನ ಉಪಯೋಗಿಸ್ತೀವಿ. ಅದರದ ಹಲವಾರು ಭಾಗಗಳನ್ನ ನಾವು ಆಹಾರದಲ್ಲಿ ಫಲವನ್ನ ಏನಾದ್ರೂ ಸೇವನೆ ಮಾಡ್ಬೋದು ಅಂದ್ರೆ ಅದ್ರಲ್ಲಿ ಬರ್ತಕ್ಕಂಥದ್ದು ದಾಳಿಂಬ್ರೆ. ಸೊ ಅದು ಕಾನ್ಸ್ಟಿಪೇಟ್ ಕೂಡ ರಿಲೀವ್ ಮಾಡುತ್ತೆ, ಯಾಕಂದ್ರೆ ಅದ್ರೊಳಗೆ ಇರುವಂತಹ ಬೀಜಗಳು. ಸೊ ಹಣ್ಣನ್ನ ಹಾಗೆ ತಗೊಳ್ಳೋದು ಉತ್ತಮನ, ಅಥವಾ ಆಗೆಲ್ಲ ಅವ್ರಿಗೆ ನಾಶಿಯಾ ತುಂಬಾ ಇತ್ತು ಅಂದ್ರೆ ಅದರ ರಸವನ್ನ ತೆಗೆದುಕೊಳ್ಳೋದು ಉತ್ತಮ? ಅವ್ರ ರಸವನ್ನ ತಗೋಬಹುದು, ಬಟ್ ನಾವ್ ಯಾವಾಗ ಅದನ್ನ ಕಚ್ಚಿ ಅದರದ್ದು ರಸವನ್ನ ನಾವ್ ಯಾವಾಗ ಹೀರ್ಕೊಳ್ತೀವೋ ಅದ್ರಲ್ಲಿ ಇರ್ತಕ್ಕಂಥ ಎಫೆಕ್ಟ್ ಬೇರೆ ಇದೆ. ಅಂಡ್ ಇಟ್ಸ್ ಆಲ್ಸೋ ಗುಡ್ ಫಾರ್ ಡೈಜೆಷನ್ ಆ ಒಂದು ಸಮಯದಲ್ಲಿ. ಸೊ ಆದಷ್ಟು ಆ ರೀತಿ ತಗೊಳ್ಳೋದು ತುಂಬಾನೇ ಒಳ್ಳೆಯದು. ಅದು ಕೂಡ ಮಧುರವಾಗಿ ಪರಿಣಮಿಸುತ್ತೆ, ಜೊತೆಗೆ ಸರ್ಕ್ಯುಲೇಷನ್ಗೂ ಹೆಲ್ಪ್ ಮಾಡುತ್ತೆ, ಸರ್ಕ್ಯುಲೇಷನ್ ಸಹಾಯ ಮಾಡುತ್ತೆ, ರಕ್ತ ಕಣಗಳನ್ನ ಉತ್ಪತ್ತಿ ಮಾಡಕ್ ಸಹಾಯ ಮಾಡುತ್ತೆ. ಹಾಗೆ ನೆಕ್ಸ್ಟ್ ಬೆಳವಣಿಗೆ ಇವಾಗ ನಾವು ಹೇಳ್ತಾ ಇದ್ವಿ, ಹಾರ್ಟಿನ ಒಂದು ಮಗುವಿನಲ್ಲಿ ಹಾರ್ಟಿನ ಒಂದು ಡೆವಲಪ್ಮೆಂಟ್ ತುಂಬಾನೇ ಇಂಪಾರ್ಟೆಂಟು. ಅದರದ್ದು ಎಲ್ಲ ಅಂಗಗಳು ತುಂಬಾನೇ ಸೂಕ್ಷ್ಮವಾಗಿ ಕಾಣಿಸ್ಕೊಳ್ಳುತ್ತೆ ಈ ಒಂದು ತಿಂಗಳಲ್ಲಿ. ಅದು ಸ್ವಲ್ಪ ಮಟ್ಟಿಗೆ ಎಲ್ಲ ಸ್ಥೂಲಗೊಳಿಸ್ಕೊಳ್ಳೋಕೆ ಈ ತರ ಹಣ್ಣುಗಳು ತುಂಬಾ ಸಹಾಯ ಮಾಡುತ್ತೆ. ಅದು ಒಂದೇ ಅಲ್ಲದೆ ಬ್ಲಡ್ ಫ್ಲೋ, ಮಗುವಿಂದ ತಾಯಿಯಿಂದ ಮಗುವಿಗೆ ಒಂದು ಬ್ಲಡ್ ಫ್ಲೋ, ಆ ಚಲನೆಗೆ ಸಹಾಯ ಮಾಡ್ತಕ್ಕಂಥದ್ದು ದಾಳಿಂಬ್ರೆ. ಸೊ ಅದರದ್ದು ಒಂದು ಸೇವನೆ ಈ ಸಮಯದಲ್ಲಿ ನಾವು ಹೇಳ್ತೀವಿ. ಕಾರ್ಯಕ್ರಮಕ್ಕೆ ಆಗಮಿಸಿ ಅನೇಕ ಉಪಯುಕ್ತಕರವಾದಂತಹ ಮಾಹಿತಿಯನ್ನು ಹಂಚಿಕೊಂಡ್ರಿ. ಎಂದಿನಂತೆ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಧನ್ಯವಾದ.